Good morning, students. I welcome you to the third part of the lesson, Colors of Silence. In the previous class, we learned that Satish suffered frequently from fever and ear infections. Satish felt helpless and upset at being confined to bed. The worst thing was the silence for him. It was terrible. Okay. And then, due to the hearing problem, the school authorities informed his father that they could not keep his child. They could not keep Satish in their school. His father tried to convince the Satish. Okay, Satish did not want to admit the new school because he could not talk to the other children where everyone would make fun of his deafness. So he did not agree to join the new school. But his father finally convinced him. So Satish agreed to join the new school. Okay, today let's study about the 16th paragraph. Okay, but this school did not want him for the same reason. This is a school for normal boys. Why don't you take your son to school for deaf and dumb children? Asked the headmaster of the school bluntly. Avatar Narayan was angered. But this school ಅಂತ ಹೇಳಿದ್ರೆ this school means new school. In the new school, they also did not want him to the same reason. Here same reason means because of his deafness. Alva? So because of the Satish deafness, the new school authorities also did not want to join him. This is this is a school for normal boys. This is the school for normal boys. Normal opposite word abnormal ಅಲ್ವಾ. Why don't you take your son to the school for deaf and dumb children? ನೋಡಿ this is the school for normal boys. Take your children, take your son to the school for deaf and dumb children. Deaf and dumb ಅಂತ ಹೇಳಿದ್ರೆ ಕಿವುಡ ಮೂಗ ಶಾಲೆ. ಕಿವುಡ್ರ ಮೂಗರಿಗೆ ಅಂತಲೇ ಬೇರೆ ಶಾಲೆ ಇರುತ್ತಲ್ವ, ಅಲ್ಲಿ ಕರ್ಕೊಂಡು ಹೋಗಿ ನಿಮ್ಮ ಮಗನ. ಇದು ಸ್ಕೂಲು ನಾರ್ಮಲ್ ಬಾಯ್ಸಿಗೆ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಸ್ಕ್ಡ್ ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಬ್ಲಂಟ್ಲಿ. ನೋಡಿ ಬ್ಲಂಟ್ಲಿ ಮೀನ್ಸ್ ಏನು ಎಮೋಷನ್ಲೆಸ್ಲಿ ಅಂತ ಹೇಳ್ಬೋದು. ಬ್ಲಂಟ್ಲಿ ಮೀನ್ಸ್ ಎಮೋಷನ್ಲೆಸ್ಲಿ ಅಂದರೆ ಏನು ಭಾವನೆಗಳಿಲ್ಲದೇ ಅನ್ಫೀಲಿಂಗ್ಲಿ. ಓಕೆನಾ? ಬ್ಲಂಟ್ಲಿ ಮೀನ್ಸ್ ಅನ್ಫೀಲಿಂಗ್ಲಿ ಈ ಹೆಡ್ ಮಾಸ್ಟರ್ ಸೆಡ್ ಟು ದ ಸತೀಶ್ ಫಾದರ್. ದೆನ್ ಅವತಾರ್ ನಾರಾಯಣ್ ವಾಸ್ ಆ್ಯಂಗ್ರಿ, ಸಿಟ್ಟಾಗೋದು. ಆಗ ಅವತಾರ್ ನಾರಾಯಣ್ಗೆ ತುಂಬ ಸಿಟ್ಟು ಬರುತ್ತೆ. ನನ್ನ ಮಗನಿಗೆ ಕಿವುಡ್ರು ಮೂಗರು ಶಾಲೆಗೆ ಸೇರಿಸ್ರಿ ಅಂದ್ರಲ್ಲ ಅಂತೇಳ್ಬಿಟ್ಟು, ಹಾಗೆ ನಮ್ಮ ಮಗ ನಾರ್ಮಲ್ ಬಾಯ್ ಅಲ್ಲ ಅಂತ ಹೇಳ್ಬಿಟ್ರು ಅನ್ನೋದಕ್ಕೆ ಸಿಟ್ಟು ಬರುತ್ತೆ ಅವ್ರ ತಂದೆಗೆ ಅಲ್ವಾ. ನೋಡಿ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ, ದಿಸ್ ಈಸ್ ಎ ಸ್ಕೂಲ್ ಫಾರ್ ದ ನಾರ್ಮಲ್ ಬಾಯ್ಸ್. ಅಲ್ವಾ? ಹೂ ಸೆಡ್ ದಿಸ್? ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಎಸ್, ದ ಹೆಡ್ ಮಾಸ್ಟರ್ ಆಫ್ ದ ನ್ಯೂ ಸ್ಕೂಲ್ made this statement. To whom? Yes, Avatar Narayan or Satish's father. Okay. Next. My son is not dumb, sir. His hearing is a little bad. He is under treatment and will soon be fine. He argued, but in vain. Other schools had the same to say. In despair, father and son returned home. ನೋಡಿ ಏನಾಗಿದೆ, ಮೈ ಸನ್ ಈಸ್ ನಾಟ್ ಡಮ್ ಸರ್, ಈಸ್ ಹಿಯರಿಂಗ್ ಈಸ್ ಲಿಟಲ್ ಬ್ಯಾಡ್, ಸೆಡ್ ಸತೀಶ್ ಫಾದರ್ ಅವತಾರ್ ನಾರಾಯಣ್ ಸೆಡ್ ಟು ದ ಹೆಡ್ ಮಾಸ್ಟರ್, ಮೈ ಸನ್ ಈಸ್ ನಾಟ್ ಡಮ್. ಅಲ್ವಾ? ನಮ್ಮ ಮಗ ಏನೋ ಮೂಕ ಅಲ್ಲ, ಆದರೆ ಈಸ್ ಹಿಯರಿಂಗ್ ಈಸ್ ಎ ಲಿಟಲ್ ಬ್ಯಾಡ್.
ಆದರೆ ಅವನು ಕಿವಿ ಸ್ವಲ್ಪ ಕೇಳಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಕೇಳಿಸ್ಕೊಳ್ಳೋದ್ರಲ್ಲಿ ಕಡಿಮೆ ಕೇಳಿಸ್ಕೊಳ್ತಾ ಇದ್ದಾರೆ, ಅಥವಾ ಸ್ವಲ್ಪ ಕೇಳಿಸ್ಕೊಳ್ಳೋ ತೊಂದರೆ ಇದೆ. ಬಿಟ್ಟರೆ ನನ್ನ ಮಗ ಏನು ಮೂಗ ಅಲ್ಲ ಅಂತೇಳ್ಬಿಟ್ಟು ಅಥವಾ ಪೂರ್ತಿ ಕಿವುಡನೂ ಅಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈಸ್ ಅಂಡರ್ ಟ್ರೀಟ್ಮೆಂಟ್, ಈಸ್ ಅಂಡರ್ ಟ್ರೀಟ್ಮೆಂಟ್, ಈಸ್ ಟೇಕಿಂಗ್ ದ ಟ್ರೀಟ್ಮೆಂಟ್ ಆ್ಯಂಡ್ ವಿಲ್ ಸೂನ್ ಬಿ ಫೈನ್, ಈ ವಿಲ್ ಬಿ ಬಿಕಮ್ ಫೈನ್, ಕ್ಯೂರ್. ಓಕೆ, ಈ ಆರ್ಗ್ಯೂಡ್, ಅವತಾರ್ ನಾರಾಯಣ್ ಆರ್ಗ್ಯೂಡ್, ವಾದ ಮಾಡ್ತಾ ಇದ್ದಾರೆ. ಬಟ್ ಇನ್ ವೇನ್, ಬಟ್ ಇಟ್ ವಾಸ್ ವೇನ್. ವೇನ್ ಅಂತ ಹೇಳಿದ್ರೆ ಫ್ರೂಟ್ಲೆಸ್, ಫ್ರೂಟ್ಲೆಸ್ ಅಂದರೆ ವೇಸ್ಟ್ ಅಂತ, ಅದು ವೇಸ್ಟ್ ಆಯಿತು ಅಂದರೆ ಅವ್ರು ವಾದ ಮಾಡಿದ್ದು ಯಾವುದೂ ಉಪಯೋಗಕ್ಕೆ ಬರಲಿಲ್ಲ. ವೇಸ್ಟ್ ಆಯಿತು ಅಂದರೆ ಅರ್ಥ ಏನು? ಎಸ್, ನೋ ಬಡಿ ವಾಸ್ ಅಡ್ಮಿಟ್ ದ ಆರ್ ಜಾಯಿನ್ ದ ಸತೀಶ್ ಗುಜ್ರಾಲ್ ಇನ್ ದೇರ್ ಸ್ಕೂಲ್ಸ್. ಅದರ್ ಸ್ಕೂಲ್ಸ್ ಹ್ಯಾಡ್ ದ ಸೇಮ್ ಟು ಸೇ. ನೋಡಿ, ಅದರ್ ಸ್ಕೂಲ್ ಆಲ್ಸೋ said the same reason in despair. In despair, despair ಅಂದರೆ lose all hopes. despair means lose all hopes ಅಂದರೆ ಎಲ್ಲ ನಂಬಿಕೆಯನ್ನು ಕಳ್ಕೊಂಡು ನಿರಾಶೆಯಾಗಿ ಫಾದರ್ ಆ್ಯಂಡ್ ಸನ್ ರಿಟರ್ನ್ಡ್ ಹೋಮ್. ಫಾದರ್ ಆ್ಯಂಡ್ ಸನ್ ರಿಟರ್ನ್ಡ್ ಹೋಮ್ ಅಲ್ವಾ, ವಾಪಸ್ಸು ಮನೆಗೆ ಬಂದಿರತಕ್ಕಂಥದ್ದು. ಓಕೆ, ನೋಡಿ ಏನಾಗಿದೆ, ಸತೀಶ್ ಫಾದರ್ ಟ್ರೈ ಟು ಕನ್ವಿನ್ಸ್ ದ school authorities, but all is waste. He tried to admission in the other school also, but there also he did not get any success. ಅವ್ರಿಗೆ ಯಾವುದು ಸಕ್ಸಸ್ಸು ಸಿಗಲಿಲ್ಲ ಅಂದರೆ ಯಾವ ಶಾಲೆಯಲ್ಲೂ ಅವ್ರನ್ನ ಜಾಯಿನ್ ಮಾಡ್ಕೊಳ್ಳಲಿಲ್ಲ. ಓಕೆನಾ. ನೆಕ್ಸ್ಟ್ 18th ಪ್ಯಾರಾಗ್ರಾಫ್. ದೋ ಅವತಾರ್ ನಾರಾಯಣ್ ಫೆಲ್ಟ್ ಶಟರ್ಡ್, he wouldn't, ನೋಡಿ would not, full form. Okay, he wouldn't give up hope after the unsuccessful expedition to the schools. Satish became very moody. He couldn't talk freely with anyone because he was unable to hear a single word. His brother Inder sat for hours with him and talked to him, teaching him words and pronunciation. Unable to bear the taunts and teasing of the children in the neighborhood, Satish even avoided going out to play. ಓಕೆ, ನೋಡಿ ಏನಾಗಿದೆ. ದೋ ಅವತಾರ್ ನಾರಾಯಣ್ ಫೆಲ್ಟ್ ಶಟರ್ಡ್, ಶಟರ್ಡ್ ಮೀನ್ಸ್ ಹೆಲ್ಪ್ಲೆಸ್, ಶಟರ್ಡ್ ಮೀನ್ಸ್ ಹೆಲ್ಪ್ಲೆಸ್. ಅವತಾರ್ ನಾರಾಯಣ್ ಫೆಲ್ಟ್ ಹೆಲ್ಪ್ಲೆಸ್. He wouldn't give up hope. ಅವತಾರ್ ನಾರಾಯಣ್ wouldn't give up hope. give up ಅಂದರೆ ಸ್ಟಾಪ್ ಅಂತ ಅರ್ಥ. ಓಕೆ, give up, it is a phrase word. give up means stop. he did not give up hope ಅಂದರೆ ನಂಬಿಕೆಯನ್ನು ಅವ್ರು ಕೈ ಬಿಡಲಿಲ್ಲ. ಓಕೆ, ನಂಬಿಕೆನ ಕಳೆದುಕೊಳ್ಳಲಿಲ್ಲ, ನಿಲ್ಲಿಸಲಿಲ್ಲ ಅಂತ ಅರ್ಥ. ಆಫ್ಟರ್ ದ ಅನ್ಸಕ್ಸಸ್ಫುಲ್ ಎಕ್ಸ್ಪಿಡೇಷನ್, ಎಕ್ಸ್ಪಿಡೇಷನ್ ಅಂತ ಹೇಳಿದ್ರೆ ವಿಸಿಟ್ ಅಂತ ಅರ್ಥ. ಇಲ್ಲಿ ಟೂರ್ ಅಂತಲೂ ಅರ್ಥ ಕೊಡುತ್ತೆ, ಟೂರ್ ಆರ್ ವಿಸಿಟ್ ಅಂತ. ಇಲ್ಲಿ ವಿಸಿಟ್ ಅಂತ ಅರ್ಥ ಕೊಡುತ್ತೆ. ನೋಡಿ, ಅನ್ಸಕ್ಸಸ್ಫುಲ್ ವಿಸಿಟ್ ಟು ದ ಸ್ಕೂಲ್ಸ್, ಸಾಕಷ್ಟು ಸ್ಕೂಲಿಗೆ ವಿಸಿಟ್ ಕೊಟ್ಟಿದ್ದಾರೆ, ಬಟ್ ದೇ ಆರ್ ಅನ್ಸಕ್ಸಸ್ಫುಲ್. ಓಕೆ, ಸತೀಶ್ ಬಿಕೇಮ್ ವೆರಿ ಮೂಡಿ. ಮೂಡಿ ಆಗೋದು ಅಂತ ಹೇಳಿದ್ರೆ ಮಂಕ್ ಆಗೋದು ಅಂತ ಹೇಳ್ತೀವಲ್ಲ, ಈ ಬಿಕೇಮ್ ಗ್ಲೂಮಿ. ಓಕೆ, ಮಂಕ್ ಆಗೋದು, ಚಿಂತೆಗೊಳಗಾಗೋದು ಅಂತ ಹೇಳ್ತೀವಲ್ಲ, ಆ ಥರ. ಓಕೆ, he could not talk freely with anyone because he was unable to hear a single word. ನೋಡಿ, ಏಬಲ್ ಆಪೋಸಿಟ್ ವರ್ಡ್ unable. ಓಕೆ, ಈ ಸತೀಶ್ ಕುಡ್ ನಾಟ್ ಟಾಕ್ ಫ್ರೀಲಿ ವಿತ್ ಎನಿವನ್, ಯಾರ ಜೊತೆಗೂ ಫ್ರೀಯಾಗಿ ಮಾತಾಡ್ತಾ ಇರಲಿಲ್ಲ. ಯಾಕೆ ಅಂದರೆ ಈ ವಾಸ್ ಅನೇಬಲ್ ಟು ಹಿಯರ್ ಎ ಸಿಂಗಲ್ ವರ್ಡ್. ಸಿಂಗಲ್ ವರ್ಡು ನೋಡಿ, ಮೊದಲಾದರೂ ಯಾರಾದರೂ ಮಾತಾಡ್ತಿದ್ರೆ ಸ್ವಲ್ಪನಾದರೂ ಕೇಳಿಸ್ತಾ ಇತ್ತು, ಒಂದು 2-3 ಸರಿ ಹೇಳಿದ ಮೇಲೆ ಅವ್ರಿಗೆ ಕೇಳಿಸ್ತಾ ಇತ್ತು. ಬಟ್ ಈಗ ಏನಾಗ್ತಿದೆ ಬರ್ತಾ ಬರ್ತಾ ಪರಿಸ್ಥಿತಿ ಅಂತ ಹೇಳಿದ್ರೆ, ಈ ಡಿಡ್ ನಾಟ್ ಹ್ಯಾವ್ ದ ಕೆಪಾಸಿಟಿ ಟು ಹಿಯರ್ ಎ ಸಿಂಗಲ್ ವರ್ಡ್, ಒಂದು ಪದನೂ ಕೂಡ ಅವರಿಗೆ ಕೇಳಿಸ್ತಾ ಇರಲಿಲ್ಲ. ಅಂದರೆ ಕಂಪ್ಲೀಟಾಗಿ ಅವರು ಡೆಫ್ನೆಸ್ಗೆ ಹೋಗ್ಬಿಡ್ತಾರೆ, ಕಂಪ್ಲೀಟಾಗಿ ಕಿವಿ ಕೇಳಿಸ್ದಂಗೆ ಆಗ್ಬಿಟ್ಟಿದೆ ಈಗ ಅಲ್ವಾ. ನೋಡಿ, ವೈ ಡಿಡ್ ಸತೀಶ್ ಬಿಕಮ್ ಮೂಡಿ? ನಿಮಗೆ ಕ್ವಶನ್ ಕೇಳ್ಬೋದು, ವೈ ಡಿಡ್ ಸತೀಶ್ ಬಿಕಮ್ ಮೂಡಿ ಅಲ್ವಾ? ಯಾಕೆ? ಆನ್ಸರ್ ಏನು? ವೆನ್ ಮೆನಿ ಸ್ಕೂಲ್ಸ್ ರೆಫ್ಯೂಸ್ಡ್ ಟು ಅಡ್ಮಿಷನ್ ಟು ದ ಸತೀಶ್,
ಅಲ್ವಾ. ಈ ಬಿಕಮ್ ಮೂಡಿ. ಸತೀಶ್ ಬಿಕಮ್ ವೆರಿ ಮೂಡಿ. He could not talk freely with anyone because he was unable to hear a single word. Okay. His brother Inder sat for hours with him and talked to him, teaching him words and pronunciation. ನೋಡಿ ಏನಾಗಿದೆ ಅಲ್ವಾ. ಸತೀಶ್ ಬ್ರದರ್ ಇಂದರ್ ಗುಜ್ರಾಲ್. ಇಂದರ್ ಕುಮಾರ್ ಗುಜ್ರಾಲ್. ನಾನು ನಿಮಗೆ ಹೇಳಿದೆ ಇಂದರ್ ಕುಮಾರ್ ಗುಜ್ರಾಲ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಓಕೆ, ಅವರು ಶಾರ್ಟ್ ಫಾರ್ಮಲ್ಲಿ IK ಗುಜ್ರಾಲ್ ಅಂತ ಕರೀತಾರೆ. IK ಗುಜ್ರಾಲ್, ಇಂದರ್ ಕುಮಾರ್ ಗುಜ್ರಾಲ್ ಬ್ರದರ್ ಆಫ್ ದ ಸತೀಶ್ ಗುಜ್ರಾಲ್. ಈ ಸ್ಯಾಟ್ ಫಾರ್ ಅವರ್ಸ್ ವಿತ್ ಹಿಮ್. ನೋಡಿ, ಗಂಟೆಗಟ್ಟಲೆ ಅವ್ರ ಜೊತೆ ಕೂತ್ಕೊಳ್ತಾ ಇದ್ರು ಅವರು. ಓಕೆ, ಗಂಟೆಗಟ್ಟಲೆ ಜೊತೆ ಕೂತ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ ನೋಡಿ, ಈ ಟಾಕ್ ಟು ಹಿಮ್ ಆ್ಯಂಡ್ ಟೀಚಿಂಗ್ ಹಿಮ್ ವರ್ಡ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಓಕೆ, ಅವ್ರ ಜೊತೆ ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಮತ್ತು ಅವ್ರಿಗೆ ಸಾಕಷ್ಟು ವರ್ಡ್ಸ್ಗಳ ಪ್ರೊನೌನ್ಸಿಯೇಷನನ್ನು ಕಲಿಸ್ಕೊಡ್ತಾಯಿದ್ರು. ಹೊಸ ಹೊಸ ಪದಗಳನ್ನು ಪರಿಚಯಿಸ್ತಾಯಿದ್ರು. ಯಾಕೆಂದರೆ ಕಿವಿ ಕೇಳಿಸ್ತಾ ಇರಲಿಲ್ಲ ಅವ್ರಿಗೆ. ಹಾಗಾಗಿ ಆ ಪದನ ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಅಂತೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಾಯಿದ್ರು. ಓಕೆ, ನೋಡಿ, ಇದ್ರ ಮೇಲೆ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ. ಹೌ ಡಿಡ್ ಸತೀಶ್ ಬ್ರದರ್ ಇಂದರ್ ಟ್ರೈ ಟು ಹೆಲ್ಪ್ ಹಿಮ್? ಹೌ ಡಿಡ್ ಸತೀಶ್ ಬ್ರದರ್ ಇಂದರ್ ಟ್ರೈ ಟು ಹೆಲ್ಪ್ ಹಿಮ್? ಅವರಿಗೆ ಹೆಂಗೆ ಸಹಾಯವನ್ನು ಮಾಡಿದರು ಬ್ರದರು ಅಂತ ಕೇಳಿದ್ರೆ ಇನ್ನೆಲ್ಲ ಬರೀಬೇಕಾಗುತ್ತೆ ನೀವು ಅಲ್ವಾ. ಸತೀಶ್ ಬ್ರದರ್ ಇಂದರ್ ಸ್ಯಾಟ್ ಫಾರ್ ಅವರ್ಸ್ ವಿತ್ ಹಿಮ್ ಆ್ಯಂಡ್ ಟಾಕ್ ಟು ಹಿಮ್, ಟೀಚಿಂಗ್ ಹಿಮ್ ವರ್ಡ್ಸ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಅನೇಬಲ್ ಟು ಬೇರ್ ದ ಟಾಂಟ್ಸ್ ಆ್ಯಂಡ್ ಟೀಸಿಂಗ್ಸ್. ನೋಡಿ, ಟಾಂಟ್ಸ್ ಆ್ಯಂಡ್ ಟೀಸಿಂಗ್ಸ್ ಅಂತ ಹೇಳಿದ್ರೆ ಬೇರೆಯವ್ರನ್ನ ನಿಂದಿಸೋದು ಅಲ್ವಾ. ಹರ್ಟ್ ಸಂಬಡೀಸ್ ಫೀಲಿಂಗ್, ಬೇರೆಯವ್ರ ಮನಸ್ಸಿಗೆ ನೋವು ಆಗೋ ಥರ ಮಾತಾಡ್ತಕ್ಕಂಥದ್ದು ಟಾಂಟ್ಸ್ ಆ್ಯಂಡ್ ಟೀಸ್ ಅಂದರೆ. ಓಕೆನಾ. ಏನು ಮಾಡ್ತಿದ್ರು, ಅನೇಬಲ್ ಟು ಇಯರ್ ದ ಬೇರ್ ಅಂದರೆ ಸಹಿಸಿಕೊಳ್ಳೋದು ಅಲ್ವಾ. ಸಹಿಸಿಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಯಾವುದನ್ನ ಅಂತ ಹೇಳಿದ್ರೆ ಚಿಲ್ಡ್ರನ್ ಇನ್ ದ ನೈಬರ್ಹುಡ್. ನೋಡಿ, ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಅವನಿಗೆ ಟೀಸ್ ಮಾಡ್ತಾಯಿದ್ರು, ಟಾಂಟ್ ಮಾಡ್ತಾಯಿದ್ರು, ಗೇಲಿ ಮಾಡ್ತಾಯಿದ್ರು, ನಗ್ತಿದ್ರು. ಅಯ್ಯೋ, ಅವನಿಗೆ ಕಿವಿ ಕೇಳಿಸಲ್ಲ ಅಂತೇಳ್ಬಿಟ್ಟು ಅದನ್ನು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಸೊ ಸತೀಶ್ ಇವನ್ ಅವಾಯ್ಡೆಡ್ ಗೋಯಿಂಗ್ ಔಟ್ ಟು ಪ್ಲೇ. ನೋಡಿ, ಅವರು ಹೊರಗಡೆ ಹೋಗಿ ಆಡೋದನ್ನು ಕೂಡ ಅವಾಯ್ಡ್ ಮಾಡ್ತಾಯಿದ್ರು. ಹೊರಗಡೆ ಹೋಗಿ ಆಡೋದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ. ಓಕೆನಾ. ಅಂದರೆ ನೋಡಿ, ಹಾಗಾಗಿ ನಾವು ಬೇರೆ ಯಾರಿಗಾದರೂ ಏನಾದರೂ ಡಿಸೆಬಿಲಿಟೀಸ್ ಇತ್ತು ಅಂತ ಹೇಳಿದ್ರೆ ಅವ್ರ ಬಗ್ಗೆ ನಾವು ಅವ್ರಿಗೆ ಟೀಸ್ ಆ್ಯಂಡ್ ಟಾಂಟ್ಸನ್ನು ಮಾಡಬಾರ್ದು. ಓಕೆನಾ. ನೋಡಿ, ಅವರು ಸ್ಕೂಲಿಗೂ ಹೋಗ್ತಿಲ್ಲ, ಯಾವ ಶಾಲೆಯಲ್ಲೂ ಅವ್ರಿಗೆ ಅಡ್ಮಿಷನ್ ಮಾಡಿಸ್ಕೊಳ್ತಾ ಇಲ್ಲ. ಅಂಥದ್ರಲ್ಲಿ ಮನೆಯಲ್ಲಿ ಕೂಡ ಹೊರಗಡೆ ಬರದೇ ರೀತಿ ಆಗಿಬಿಟ್ರು. ಅವ್ರ ಮನೆಯಿಂದ ಹೊರಗೆ ಬಂದರೆ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಅವ್ರನ್ನ ಟೀಸ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಹೊರಗಡೆ ಬರೋದನ್ನೂ ನಿಲ್ಲಿಸ್ಬಿಟ್ರು. ಆದರೆ ಮನೆಯೊಳಗೆ ಇರಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ. ಹಾಗೆ ಸತೀಶು ಈ ಅವಾಯ್ಡೆಡ್ ಗೋಯಿಂಗ್ ಔಟ್ ಟು ಪ್ಲೇ ಆಲ್ಸೋ. ಓಕೆನಾ. ಹೊರಗಡೆ ಹೋಗಿ ಆಡೋದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ. ಓಕೆ, ನೆಕ್ಸ್ಟ್ 19th ಪ್ಯಾರಾ. His father and Inder spent time with him every day, talking to him, trying to teach him things. ನೋಡಿ, ಅವ್ರ ತಂದೆ ಮತ್ತು ಅವ್ರ ಬ್ರದರ್ ಎಷ್ಟು ಹೆಲ್ಪ್ ಮಾಡ್ತಾರೆ ಅವರಿಗೆ ಅಲ್ವಾ. His father and Inder spent time with him every day, talking to him, trying to teach him things. ನೋಡಿ, ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನು ಅವರಿಗೆ ಕಲಿಸ್ಕೊಡ್ತಾ ಇದ್ದಾರೆ ಮತ್ತು ಅವನ ಜೊತೆ ಮಾತಾಡ್ಕೊಳ್ತಾ ಕೂತ್ಕೊಳ್ತಾ ಇದ್ದಾರೆ, ಅವನಿಗೆ ಬೇಜಾರಾಗಬಾರ್ದು ಅಂತೇಳಿ. ಓಕೆ, ಇಫ್ ಯು ವಾಂಟ್ ಟು ಗೆಟ್ ಆನ್ ಲೈಫ್, ಯು ಹ್ಯಾವ್ ಟು ರೀಡ್ ಎ ಲಾಟ್. ಯು ಕ್ಯಾನ್ ಲರ್ನ್ ಎ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್, ಹಿಸ್ ಫಾದರ್ ಟೋಲ್ಡ್ ಸತೀಶ್. ನೋಡಿ, ಸತೀಶ್ ಫಾದರ್ ಟೋಲ್ಡ್ ಹಿಮ್ ದಟ್ ಯು ಹ್ಯಾವ್ ಟು ರೀಡ್ ಎ ಲಾಟ್, ದೆನ್ ಓನ್ಲಿ ಯು ಲರ್ನ್ ಎ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಅಂತೇಳಿ ಅವ್ರ ತಂದೆಯವರಿಗೆ ಹೇಳ್ತಾರೆ. ಓದೋದ್ರಿಂದ ಮಾತ್ರ ನೀನೇನಾದರೂ ಮಾಡೋದಕ್ಕೆ ಸಾಧ್ಯ, ಸಾಕಷ್ಟು ವಿಷಯಗಳನ್ನು ಕಲಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಗಿವಿಂಗ್ ಹಿಮ್ ಆ್ಯನ್ ಆರಮ್ ಫುಲ್ ಆಫ್ ಬುಕ್ಸ್. ನೋಡಿ, ಸತೀಶ್ ಫಾದರ್ ಗಿವ್ ಹಿಮ್ ಎ ಆರಮ್ ಫುಲ್ ಆಫ್ ಬುಕ್ಸ್. ಆರಮ್ ಫುಲ್ ಆಫ್ ಬುಕ್ಸ್ ಅಂದರೆ ಕೈ ತುಂಬ ಸಾಕಷ್ಟು ಬುಕ್ಗಳನ್ನು ತಂದು ಕೊಡ್ತಾರೆ. ಓದೋದನ್ನು ಬಿಡಬೇಡ, ಓದು ಅಂತ ಹೇಳ್ಬಿಟ್ಟು. ಸತೀಶ್ ಲೀಫ್ಡ್ ಥ್ರೂ ದೆಮ್
ಓಕೆ ಸತೀಶ್ ಲೀವ್ ಫುಟ್ ಥ್ರೂ ದೆಮ್ ಅಂತ ಹೇಳಿದ್ರೆ ಲೀವ್ ಫುಟ್ ಥ್ರೂ ದೆಮ್ ಮೀನ್ಸ್ ರೀಡ್ ಕೇರ್ಫುಲಿ, ರೀಡ್ ದ ಬುಕ್ಸ್ ಕೇರ್ಫುಲಿ ಅಂತ ಅರ್ಥ. ಪುಸ್ತಕವನ್ನು ಎಚ್ಚರಿಕೆಯಿಂದ ಓದೋದು, ಸುಮ್ಮನೆ ಓದಲಿಲ್ಲ ಅವರು. ನೋಡಿ, ಓದೋದ್ರಲ್ಲೂ ಕೂಡ ಬೇರೆ ಬೇರೆ ವಿಧಾನಗಳಿದ್ದಾವೆ. ಓದೋದು ಅಂತ ಹೇಳಿದ್ರೆ ಸುಮ್ಮನೆ ಓದ್ಕೊಂಡು ಹೋಗೋದು, ಮತ್ತು ಓದೋದು ಅಂತ ಹೇಳಿದ್ರೆ ಅರ್ಥ ಮಾಡಿಕೊಂಡು ಓದೋದು ಅಲ್ವಾ. ಇವರು ಅರ್ಥ ಮಾಡ್ಕೊಂಡು ಅವ್ರ ತಂದೆ ಕೊಟ್ಟಿರ್ತಕ್ಕಂಥ ಬುಕ್ಕುಗಳನ್ನೆಲ್ಲ ಸ್ಕ್ಯಾನಿಂಗ್ ಮಾಡಿದರು. ಸ್ಕ್ಯಾನಿಂಗ್ ಅಂತ ಹೇಳಿದ್ರೆ ಅರ್ಥ ಆಗೋ ರೀತಿಯಾಗಿ ಓದ್ತಕ್ಕಂಥದ್ದು. ಲೀವ್ ಫುಟ್ ಥ್ರೋ ದೆಮ್ ಯಾವ್ಯಾವ ಬುಕ್ಸ್ ಹಾಗಾದರೆ? ದ ಲೈಫ್ ಆಫ್ ಗ್ಯಾರಿಬಾಲ್ಡಿ translated into Urdu by Lala Lajpat Rai, the works of Munshi Premchand, Sarath Chandra and several others. ಓಕೆ, ಸಾಕಷ್ಟು ಬುಕ್ಗಳನ್ನು ಇವರು ಓದ್ತಾ ಹೋಗ್ತಾರೆ. ನೋಡಿ, ನೇಮ್ ಎ ಫ್ಯೂ ಬುಕ್ಸ್ ರೀಡ್ ಬೈ ಸತೀಶ್ ಅಂತ ನಿಮಗೆ ಕೇಳ್ಬೋದು. ನೇಮ್ ಎ ಫ್ಯೂ ಬುಕ್ಸ್ ರೀಡ್ ಬೈ ಸತೀಶ್ ಅಲ್ವಾ. ಯಾವ್ಯಾವುದು ಓದಿದ್ರು? ದ ಲೈಫ್ ಆಫ್ ಗ್ಯಾರಿಬಾಲ್ಡಿ ಆ್ಯಂಡ್ ದ ವರ್ಕ್ಸ್ ಆಫ್ ಮುನ್ಷಿ ಪ್ರೇಮ್ಚಂದ್, ಸಾರಥ್ ಚಂದ್ರ ಆ್ಯಂಡ್ ಸೆವರಲ್ ಅದರ್. ಸಾಕಷ್ಟು ಪುಸ್ತಕಗಳನ್ನು ಇವರು ಓದ್ತಾ ಹೋಗ್ತಾರೆ. ನೆಕ್ಸ್ಟ್ 20th ಪೇನ. ಇಟ್ ವಾಸ್ ಹ್ಯಾಸ್ ಇಫ್ ಎ ಹೋಲ್ ವರ್ಲ್ಡ್ ಓಪನ್ಡ್ ಔಟ್ ಫಾರ್ ಹಿಮ್. ಸತೀಶ್ ಬಿಕಮ್ ಎ ವೊರೇಷಿಯಸ್ ರೀಡರ್. ನೋಡಿ, ಸತೀಶ್ ಬಿಕಮ್ ಎ ವೊರೇಷಿಯಸ್ ರೀಡರ್. ವೊರೇಷಿಯಸ್ ಅಂತ ಹೇಳಿದ್ರೆ ರೆಸ್ಟ್ಲೆಸ್ ರೀಡರ್ ಆಗಿಬಿಟ್ರಿ ಈಗ ಅವರು. ಸಾಕಷ್ಟು ಬುಕ್ಗಳು ಸಿಕ್ಕಿದೆ, ಹಾಗಾಗಿ ಎಲ್ಲನೂ ಓದ್ತಾ ಇದ್ದಾರೆ. ಹಾಗೆ ಇಟ್ ವಾಸ್ ಹ್ಯಾಸ್ ಇಫ್ ಎ ಹೋಲ್ ವರ್ಲ್ಡ್ ಓಪನ್ಡ್ ಔಟ್ ಫಾರ್ ಹಿಮ್. ನೋಡಿ, ಇಡೀ ಪ್ರಪಂಚನೇ ಅವ್ರ ಕಣ್ಣ ಮುಂದೆ ತೆರೆದುಕೊಳ್ತಾ ಇದೆ. ಬುಕ್ಗಳನ್ನು ಓದೋದ್ರ ಮೂಲಕ ಹೊಸ ಹೊಸ ಪ್ರಪಂಚದ ವಿಷಯಗಳನ್ನು ಅವರು ತಿಳ್ಕೊಳ್ತಾ ಇದ್ದಾರೆ. ದ ಬುಕ್ಸ್ ಹೌಎವರ್ ವರ್ ಆಲ್ ಸೀರಿಯಸ್ ವರ್ಕ್ಸ್ ಮೆಂಟ್ ಫಾರ್ ಓಲ್ಡರ್ ಚಿಲ್ಡ್ರನ್ ಆ್ಯಂಡ್ ಸಮ್ಟೈಮ್ಸ್ ಈವನ್ ಫಾರ್ ಅಡಲ್ಟ್ಸ್. ನೋಡಿ, ಅವರು ಓನ್ಲಿ ಜಸ್ಟ್ 8 years old 9 years old ಅಷ್ಟೇ ಅವರು. ಆದರೆ ದ ಬುಕ್ಸ್ ಹೌಎವರ್ ಇಟ್ ವರ್ ಸೀರಿಯಸ್ ವರ್ಕ್ಸ್ ಮೆಂಟ್ ಫಾರ್ ಓಲ್ಡರ್ ಚಿಲ್ಡ್ರನ್ ಆ್ಯಂಡ್ ಅಡಲ್ಟ್ಸ್. ಎಂಥ ಬುಕ್ಸ್ಗಳನ್ನು ಓದ್ತಾ ಇದ್ರು ಅಂತ ಹೇಳಿದ್ರೆ, ಅಡಲ್ಟ್ಸ್ ಓದ್ತಕ್ಕಂಥ ಬುಕ್ಸು ಅಂದರೆ ದೊಡ್ಡವರು, ಮತ್ತು ಓಲ್ಡರ್ ಚಿಲ್ಡ್ರನ್ ಅವ್ರ ವಯಸ್ಸಿಗಿಂತನೂ ಕೂಡ 15 ವರ್ಷ 20 ವರ್ಷ ಓದ್ತಕ್ಕಂಥ ಬುಕ್ಗಳು, ಅಂದರೆ ಅಷ್ಟು ಸೀರಿಯಸ್ ಆಗಿರೋ ವಿಷಯಗಳಿರ್ತಕ್ಕಂಥ ಪುಸ್ತಕಗಳನ್ನು ಅವ್ರು ಚಿಕ್ಕ ವಯಸ್ಸಿನಲ್ಲೇ ಓದಿ ಅರ್ಥ ಮಾಡ್ಕೊಳ್ತಾ ಇದ್ರು. ಓಕೆನಾ. ನೋಡಿ, ದೇ ಮೇಡ್ ಹಿಮ್ ಎ ಫೀಲ್ ಡಿಪ್ರೆಸ್ಡ್ ಆ್ಯಂಡ್ ಲೆಫ್ಟ್ ಎ ಡೀಪ್ ಇಂಪ್ರೆಷನ್ ಅಪಾನ್ ಇಸ್ ಸೆನ್ಸಿಟಿವ್ ಮೈಂಡ್. ಸೆನ್ಸಿಟಿವ್ ಅಂತ ಹೇಳಿದ್ರೆ ಸ್ವಲ್ಪ ಸೂಕ್ಷ್ಮ ಆಗಿರ್ತಕ್ಕಂಥದ್ದು. ಟೆಂಡರ್ ಅಂತ ಹೇಳ್ಬೋದು. ಮೃದುವಾದ ಮನಸ್ಸಿನ ಮೇಲೆ ಸಾಕಷ್ಟು ಇಂಪ್ರೆಷನನ್ನು, ಸಾಕಷ್ಟು ಡೀಪ್ ಎಫೆಕ್ಟನ್ನು ಬೀರಿದ್ವು ಆ ಬುಕ್ಗಳು ಅವರ ಮನಸ್ಸಿನ ಮೇಲೆ. ಈ ಕೇಮ್ ಟು ನೋ ಆಫ್ ಅನದರ್ ವರ್ಲ್ಡ್ ಥ್ರೂ ದೆಮ್, ಎ ವರ್ಲ್ಡ್ ಆಫ್ ಸಫರಿಂಗ್ ಆ್ಯಂಡ್ anguish. He brooded long and hard about why there was so much suffering in the world, while his own world looked comfortable in comparison. ಅಲ್ವಾ. ಬುಕ್ಗಳನ್ನೆಲ್ಲ ಓದೋದ್ರ ಮೂಲಕ ಪ್ರಪಂಚದಲ್ಲಿ ಏನೆಲ್ಲ ವಿಷಯ ಇದೆ ಅಂತ ತಿಳ್ಕೊಳ್ತಾ, ಹಾಗೆ ಒಂದು ಅವ್ರ ಮೈಂಡಲ್ಲಿ ಬರುತ್ತೆ, ಯಾಕೆ ಈ ಪ್ರಪಂಚದಲ್ಲಿ ನೋಡಿ ವರ್ಲ್ಡ್ ಸಫರಿಂಗ್ ಫ್ರಮ್ ಆ್ಯಂಗ್ವಿಷ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಗ್ವಿಷ್ ಮೀನ್ಸ್ ಅಗೋನಿ ಅಂದರೆ ವೇದನೆ. ಯಾಕೆ ಈ ಪ್ರಪಂಚ ಇಷ್ಟು ವೇದನೆಯಿಂದ ಕೂಡಿದೆ? ಯಾಕೆ ಈ ಯುದ್ಧಗಳು, ಯಾಕೆ ಈ ಜಗಳ, ಎಲ್ಲಿ ನೋಡಿದ್ರೆ ದುಃಖ ಇದೆ, ಯಾಕೆ ಅಂತೇಳಿ ಅವರು ಒಂದು ರೀತಿ ಯೋಚನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಈ ಬ್ರೂಡೆಡ್ ಅಂತ ಹೇಳಿದ್ರೆ ಮೆಡಿಟೇಟ್ ಡೀಪ್ಲಿ ಅಲ್ವಾ. ಈ ಬ್ರೂಡೆಡ್ meditating deeply and heard hard about why there was so much of sufferings in the world. ಸಫರಿಂಗ್ಸ್ ಅಂದರೆ ಕಷ್ಟ, ದುಃಖಗಳು ಯಾಕಿದೆ ಈ ಪ್ರಪಂಚದಲ್ಲಿ ಅಂತ ಹೇಳ್ತಾ, ಈಸ್ ಓನ್ ವರ್ಲ್ಡ್ ಲುಕ್ಡ್ ಕಂಫರ್ಟಬಲ್ ಇನ್ ಕಂಪ್ಯಾರಿಸನ್. ಇಡೀ ಪ್ರಪಂಚದಲ್ಲಿ ಜನರ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ನನ್ನ ಪ್ರಪಂಚನೇ ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ಚೆನ್ನಾಗಿದೆ, ನಾನು ಈಗ ಹೇಗಿದ್ದೀನೋ ಹಾಗೆ ನಾನು ಚೆನ್ನಾಗಿದ್ದೀನಿ ಅಂತೇಳಿ ಅವರು ಫೀಲ್ ಮಾಡ್ತಾ ಇದ್ದಾರೆ. ಓಕೆ. Another bout of fever struck. ನೋಡಿ, another bout of fever struck and Satish was confined to bed. All could do was sit and stare out of the window or read. He felt lonely and full of despair as at his plight. ನೋಡಿ, plight PLIGHT, plight means ಕಂಡೀಷನ್ ಅಂತ, ಪರಿಸ್ಥಿತಿ ಅಂತ ಅರ್ಥ. ನೋಡಿ,
Another bout of fever struck to Satish. ಸೊ ಈ ಕನ್ಫೈನ್ ಟು ಬೆಡ್. ಮತ್ತೆ ಅವರಿಗೆ ಬೌಟ್ ಆಫ್ ಫೀವರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಇಲ್ನೆಸ್, ಮತ್ತೆ ಕಾಯಿಲೆಗೆ ಬೀಳ್ತಾರೆ, ಮತ್ತೆ ಅವರು ಈ ಬೆಡ್ಡಿಗೆ ಸೀಮಿತ ಆಗಿಬಿಡ್ತಾರೆ. ಅವ್ರ ಕೆಲಸ ಏನಾಗಿತ್ತು, ಆಲ್ ಕುಡ್ ಡೂ ವಾಸ್ ಸಿಟ್ ಆ್ಯಂಡ್ ಸ್ಟೇರ್ ಔಟ್ ಆಫ್ ದ ವಿಂಡೋ ಆರ್ ರೀಡ್. ಓದೋದು ಬಿಟ್ಟರೆ ಕೂತ್ಕೊಂಡೇ ಇರೋದು ರೂಮಲ್ಲಿ, ಬಿಟ್ಟರೆ ಸ್ಟೇರ್ ಔಟ್ ಆಫ್ ದ ವಿಂಡೋ, ಕಿಟಿಕಿಯಲ್ಲಿ ನಿಂತ್ಕೊಂಡು ಸ್ಟೇರ್ ಅಂದರೆ ನೋಡೋದು, ಕಿಟಕಿ ಹತ್ರ ನಿಂತ್ಕೊಂಡು ಹೊರಗಡೆ ನೋಡ್ತಾ ನಿಂತ್ಕೊಳ್ಳೋದು. ಇಷ್ಟೇ ಅವ್ರ ಕೆಲಸ ಆಗಿಬಿಟ್ಟಿತ್ತು. ಹಾಗಾಗಿ ಈ ಫೆಲ್ಟ್ ಲೋನ್ಲಿ ಒಂಟಿತನ, ಈ ಫೆಲ್ಟ್ ಲೋನ್ಲಿ ಆ್ಯಂಡ್ ಫುಲ್ ಆಫ್ ಡಿಸ್ಪೈರ್ ನಿರಾಶೆ ಆಗ್ತಿತ್ತು. ಬಿಕಾಸ್ ಆಫ್ ಹಿಸ್ ಕಂಡೀಷನ್. ಫ್ಲೈಟ್ ಅಂತ ಹೊರಡಿದೆ, ಅವನ ಕಂಡೀಷನನ್ನು ನೋಡಿ ಅವನಿಗೇ ತುಂಬ ಬೇಜಾರಾಗ್ತಾ ಇತ್ತು. ಓಕೆನಾ. Next, para number 22. One day when he was looking gloomily into the far corner of the garden, he saw a bird that was unlike any he had ever seen before. It had a longish tail and a black crest, but the most interesting thing about the bird was its restless energy. ನೋಡಿ ಏನಾಗಿದೆ, ಒನ್ ಡೇ ವೆನ್ ಹಿ ವಾಸ್ ಸ್ಟೇರಿಂಗ್ ಔಟ್ ಆಫ್ ದ ವಿಂಡೋ, ಎಲ್ಲ ರೂಮಲ್ಲಿ ಕಿಟಕಿಯಲ್ಲಿ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇರೋದೇ ಅವ್ರ ಕೆಲಸ ಆಗಿತ್ತು ಅಂತ ನಾವು ಓದಿದ್ವಿ ಅಲ್ವಾ. ನೋಡಿ, ಸತೀಶ್ ಸ್ಟೇರಿಂಗ್ ಔಟ್ ಆಫ್ ದ ವಿಂಡೋ ಒನ್ ಡೇ. ಈ ಲುಕ್ಕಿಂಗ್ ಗ್ಲೂಮಿಲಿ ಇಂಟು ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನಲ್ಲಿ ಹೊರಗಡೆ ನೋಡ್ತಾ ನಿಂತಿರ್ತಾರೆ ಕಿಟಿಕಿಯಿಂದ. ಈ ಸಾಯೆ ಬರ್ಡ್, ನೋಡಿ ಬರ್ಡ್, ಈ ಸಾಯೆ ಬರ್ಡ್, ಒಂದು ಪಕ್ಷಿಯನ್ನು ನೋಡ್ತಾರೆ ಮರದ ಮೇಲೆ. ಸಾಯೆ ಬರ್ಡ್ ದಟ್ ವಾಸ್ ಅನ್ಲೈಕ್ ಅಂತ ಹೇಳಿದ್ರೆ ಎಲ್ಲ ಸಾಮಾನ್ಯ ಪಕ್ಷಿಗಳ ಥರ ಇರಲಿಲ್ಲ, ಏನೋ ಡಿಫ್ರೆಂಟ್ ಆಗಿತ್ತು. ಈ ಹ್ಯಾಡ್ ಎವರ್ ಸೀನ್ ಬಿಫೋರ್, ಇದಕ್ಕಿಂತ ಮೊದಲು ಆ ಥರ ಬರ್ಡ್ ಯಾವತ್ತೂ ನೋಡಿರಲಿಲ್ಲ ಅವರು. ಇಟ್ ಹ್ಯಾಡ್ ಎ ಲಾಂಗಿಶ್ ಟೈಲ್, ಬರ್ಡ್ ಹೇಗಿತ್ತು ನೋಡಿ, ಬರ್ಡನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಇಲ್ಲಿ. ಇಟ್ ಹ್ಯಾಡ್ ಎ ಲಾಂಗಿಶ್ ಟೈಲ್, ಬರ್ಡಿಗೆ ಒಂದು ಉದ್ದ ಬಾಲ ಥರ ಇತ್ತಂತೆ, ಟೈಲ್ ಅಂದರೆ ಬಾಲ. ಎ ಬ್ಲ್ಯಾಕ್ ಕ್ರೆಸ್ಟ್ ಅಂತ ಹೇಳಿದ್ರೆ, ಬ್ಲ್ಯಾಕ್ ಕ್ರೆಸ್ಟ್ ಮೀನ್ಸ್ ಕಪ್ಪುಗೆ ತಲೆ ಮೇಲೆ ಒಂದು ಕಿರೀಟ ಥರ ಇರೋದು, ತಲೆ ಮೇಲೆ ಒಂದು ಕುಚ್ಚು ಥರ ಇರುತ್ತೆ, ಆ ಥರ ಇತ್ತು ಅದಕ್ಕೆ. ಬಟ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ದ ಬರ್ಡ್ ವಾಸ್ ರೆಸ್ಟ್ಲೆಸ್ ಎನರ್ಜಿ. ದ ಬರ್ಡ್ ಹ್ಯಾಸ್ ರೆಸ್ಟ್ಲೆಸ್ ಎನರ್ಜಿ, ತುಂಬ ಎನರ್ಜಿ ಇತ್ತು, ಕ್ವಿಕ್ಕಾಗಿತ್ತು ಅದು ಬರ್ಡ್, ಆ್ಯಕ್ಟಿವ್ ಆಗಿತ್ತು. ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್ ಇಯರ್ ಆ್ಯಂಡ್ ದೇರ್, ಅದರ ಕಣ್ಣುಗಳು ನೋಡಿ ಆ ಕಡೆ ಈ ಕಡೆ, ಡಾರ್ಟಿಂಗ್ ಅಂದರೆ ಮೂವಿಂಗ್, ಕಣ್ಣು ಆ ಕಡೆ ಈ ಕಡೆ ಮೂವ್ ಮಾಡ್ತಾ ಇತ್ತು, ಅಷ್ಟು ಎನರ್ಜೆಟಿಕ್ ಆಗಿತ್ತು ಆ ಪಕ್ಷಿ. ಓಕೆನಾ. ನೋಡಿ, ಇಟ್ ಐಸ್ ಕೆಪ್ಟ್ ಡಾರ್ಟಿಂಗ್ ಇಯರ್ ಆ್ಯಂಡ್ ದೇರ್, ಇಟ್ಸ್ ಓಲ್ ಬಾಡಿ ರೆಡಿ ಫಾರ್ ಫ್ಲೈಟ್ ಎನಿ ಮೂಮೆಂಟ್. ಹಾಗೆ ಈ ತಕ್ಷಣ ಆರೋಗೋದಕ್ಕೆ ಅದ್ರ ಬಾಡಿ ರೆಡಿ ಇತ್ತು, ಅಷ್ಟು ಆ್ಯಕ್ಟಿವ್ ಆಗಿತ್ತು ಅದು ಅಂತ ಅರ್ಥ. ಫಾರ್ ಎ ಲಾಂಗ್ ಟೈಮ್ ಈ ಸ್ಟೇರ್ಡ್ ಅಟ್ ದ ಬ್ಯೂಟಿಫುಲ್ ಬರ್ಡ್. ಫಾರ್ ಎ ಲಾಂಗ್ ಟೈಮ್ ಸತೀಶ್ ಸ್ಟೇರ್ಡ್ ಅಟ್ ದ ಬ್ಯೂಟಿಫುಲ್ ಬರ್ಡ್. ಸ್ಟೇರ್ಡ್ ಅಂತ ಹೇಳಿದ್ರೆ ದಿಟ್ಟಿಸಿ ನೋಡೋದು. ಓಕೆನಾ. ಆ ಬರ್ಡನ್ನೇ ನೋಡ್ತಾ ಭಾಳ ಹೊತ್ತು ನೋಡ್ತಾ ಇರ್ತಾರೆ. ವೆನ್ ದ ಬರ್ಡ್ ಫ್ಲೀವ್ ಅವೇ ಆಫ್ಟರ್ ಎ ಗ್ಲಾನ್ಸ್ ಇನ್ ಹಿಸ್ ಡೈರೆಕ್ಷನ್, ಸತೀಶ್ jumped down from his bed and took out of his notebook and pencil. ಭಾಳ ಹೊತ್ತು ನೋಡಿತಾನೇ ನಿಂತಿರ್ತಾರೆ. ವೆನ್ ದ ಬರ್ಡ್ ವಾಸ್ ಫ್ಲೀವ್ ಅವೇ, ಅದು ಆರೋದ ನಂತರ ಏನು ಮಾಡಿದರು, ಈ ಸತೀಶ್ ಜಂಪ್ಡ್ ಡೌನ್ ಹಿಸ್ ಬೆಡ್, ಹಾಸಿಗೆ ಮೇಲೆ ಬಂದು ಕೂತ್ಕೊಂಡು, ಟುಕ್ ಔಟ್ ಆಫ್ ಹಿಸ್ ನೋಟ್ಬುಕ್ ಆ್ಯಂಡ್ ಪೆನ್ಸಿಲ್, ತಕ್ಷಣ ಪೆನ್ಸಿಲ್ಲು ನೋಟ್ಬುಕ್ ಎಲ್ಲ ತೊಗೊಂಡು, ಈ ಸ್ಕೆಚ್ಡ್ ದ ಬರ್ಡ್ ಫ್ರಮ್ ದ ಮೆಮೊರಿ ವಿತ್ ಎ ಫ್ಯೂ ಡೆಫ್ಟ್ ಸ್ಟ್ರೋಕ್ಸ್. ಈ liked the picture and set in against the stack of books on his beside table. ನೋಡಿ, ತಕ್ಷಣ ಒಂದು ಪೆನ್ಸಿಲ್ ಪುಸ್ತಕ ತಗೊಂಡು ಆ ಪಿಕ್ಚರನ್ನು, ಬರ್ಡ್ ಹೇಗಿತ್ತು ಹಾಗೆ ಚಿತ್ರವನ್ನು ಬರೆದ್ಬಿಟ್ಟು ತಾನು ಮಲಗ್ತಕ್ಕಂಥ ಸ್ಥಳದಲ್ಲಿ ಏನು ಟೇಬಲ್ ಇರುತ್ತೆ ಆ ಪಕ್ಕದಲ್ಲಿ ಅದನ್ನು ಚಿತ್ರವನ್ನು ಇಟ್ಕೊಳ್ತಾರೆ.
ಚಿತ್ರ ಬರೆದು ಆ ಬರ್ಡ್ ಚಿತ್ರವನ್ನು ಇಟ್ಕೊಳ್ತಾರೆ. ಓಕೆನಾ? ಟುಡೇ ಐ ಸ್ಟಾಪ್ ಹಿಯರ್. ಓಕೆ, ಕಂಟಿನ್ಯೂ ಮಾಡೋಣ. ಪ್ಯಾರಾ ನಂಬರ್ 23. He had discovered another pastime which he could indulge in sitting on his bed. He began filling pages and pages with doodles. His strokes were varied with his moods, angry, soothing, and humorous. He had always been good at Urdu calligraphy, and so sketching came naturally to him. ನೋಡಿ, ಈ ಹ್ಯಾಡ್ ಡಿಸ್ಕವರ್ ಅಂದರೆ ಹುಡುಕೊಳ್ಳೋದು. ಅನದರ್ ಪಾಸ್ಟ್ ಟೈಮ್ ಮೀನ್ಸ್ ಲೀಸರ್ ಟೈಮ್ ವಿಚ್ ಈ ಕುಡ್ ಇಂಡಲ್ಜಿಮ್ ಅಂತ ಹೇಳಿದ್ರೆ ಅವರು ಇನ್ವಾಲ್ವ್ ಆದರು ಅದರಲ್ಲಿ. ಓಕೆನಾ? ಅವ್ರು ಫ್ರೀಯಾಗಿರ್ತಿದ್ರು, ಮನೇಲೇ ಇರ್ತಿದ್ರು, ಬೇಜಾರಾಗಿರ್ತಿತ್ತು, ಲೋನ್ಲಿನೆಸ್ ಫೀಲ್ ಮಾಡ್ತಾಯಿದ್ರು. ಅಂಥ ಸಮಯದಲ್ಲಿ ಅವ್ರಿಗೆ ಒಂದು ಲೀಸರ್ ಟೈಮನ್ನು ಪಾಸ್ ಮಾಡೋದಕ್ಕೆ ಒಂದು ಐಡಿಯಾ ಬಂತು. ಏನು ಅಂತ ಹೇಳಿದ್ರೆ ಸ್ಕೆಚಿಂಗ್ ಅಥವಾ ಡ್ರಾಯಿಂಗ್ ಅಂತ ಹೇಳ್ಬೋದು. Sitting on his bed, he began to filling the pages and pages with doodles. ಡೂಡಲ್ಸ್ ಅಂತ ಹೇಳಿದ್ರೆ ಡ್ರಾ ದ ಪಿಕ್ಚರ್ಸ್, ಅಂದರೆ ಪೇಜಸ್ ಗಟ್ಟಲೆ ಪಿಕ್ಚರ್ಸನ್ನು ಡ್ರಾ ಮಾಡ್ತಾ ಹೋಗ್ತಾರೆ ಕೂತ್ಕೊಂಡು. ಸುಮ್ಮನೆ ನೋಡಿ, ಆ ಬರ್ಡಿಂದ ಇನ್ಸ್ಪೈರ್ ಆದ್ರು ಅವರು. ಬರ್ಡನ್ನು ನೋಡಿದ್ರು, ಬರ್ಡ್ ಪಿಕ್ಚರನ್ನು ಬರೀತಾರೆ. ಅದನ್ನು ನೋಡಿಬಿಟ್ಟು ಅದರಿಂದ ಇನ್ಸ್ಪೈರ್ ಆಗಿಬಿಟ್ಟು ನೆಕ್ಸ್ಟು ಅವರು ಸಾಕಷ್ಟು ಪೇಜ್ಗಟ್ಟಲೆ ಚಿತ್ರಗಳನ್ನು ಬರೀತಾ ಹೋಗ್ತಾರೆ. ಹಾಗೆ ಈಸ್ ಸ್ಟ್ರೋಕ್ಸ್ ವೇರಿಡ್ ಈಸ್ ಮೂಡ್ಸ್. ಹಾಗೆ ಅವ್ರು ಬರೀತಕ್ಕಂಥ ಚಿತ್ರಗಳು ಏನಾಗಿದ್ವು, ಡಿಪೆಂಡ್ ಅಪಾನ್ ಮೂಡ್ಸ್, ಅವ್ರ ಮೂಡ್ ಮೇಲೆ ಡಿಪೆಂಡ್ ಆಗಿದ್ವು. ನೋಡಿ, ಅವ್ರ ಚಿತ್ರದಲ್ಲಿ ಆ್ಯಂಗ್ರಿ ಇತ್ತು, ಆ್ಯಂಗ್ರಿ ಅಂತ ಹೇಳಿದ್ರೆ ಸಿಟ್ಟಿರ್ತಿತ್ತು. ಸೂದಿಂಗ್ ಆ್ಯಂಡ್ ಹ್ಯೂಮರಸ್ ಇರ್ತಾಯಿತ್ತು. ಓಕೆನಾ? ಸೂದಿಂಗ್ ಅಂತ ಹೇಳಿದ್ರೆ ಕಂಫರ್ಟ್ ಆಗಿರ್ತಕ್ಕಂಥದ್ದು. ಹ್ಯೂಮರಸ್ ಅಂದರೆ ತಮಾಷೆ. ಇವೆಲ್ಲವೂ ಅವ್ರ ಚಿತ್ರದಲ್ಲಿ ಇರ್ತಿತ್ತು. ಯಾವ ಥರ ಕತೆಗಳು ಅಂತ ಹೇಳಿದ್ರೆ ಒಂದೇ ರೀತಿ ಕತೆಗಳಿರಲ್ಲ, ವೆರೈಟೀಸ್ ಆಫ್ ಸ್ಟೋರೀಸ್ ಇರುತ್ತಲ್ಲ, ಅದೇ ಥರ ಅವ್ರ ಚಿತ್ರದಲ್ಲೂ ಕೂಡ ವೆರೈಟಿ ಇತ್ತು. ಈ ಹ್ಯಾಡ್ ಆಲ್ವೇಸ್ ಬೀನ್ ಗುಡ್ ಅಟ್ ಉರ್ದು ಕ್ಯಾಲಿಗ್ರಫಿ. ಅವರು ಉರ್ದು ಕ್ಯಾಲಿಗ್ರಫಿಯಲ್ಲಿ ತುಂಬ ಚೆನ್ನಾಗಿದ್ದರಿಂದ, ಕ್ಯಾಲಿಗ್ರಫಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ದ ಆರ್ಟ್ ಆಫ್ ಪ್ರೊಡ್ಯೂಸಿಂಗ್ ಬ್ಯೂಟಿಫುಲ್ ರೈಟಿಂಗ್. ಓಕೆ, ಬ್ಯೂಟಿಫುಲ್ ರೈಟಿಂಗ್ ಅವರಿಗೆ ಉರ್ದು ಕ್ಯಾಲಿಗ್ರಫಿ ಗೊತ್ತಿದ್ದರಿಂದಾಗಿ ಈ ಸ್ಕೆಚಿಂಗ್ ಕೇಮ್ ನ್ಯಾಚುರಲಿ ಟು. ಹಾಗೆ ಸ್ಕೆಚ್ ಮಾಡೋದು ತುಂಬ ಈಸಿ ಅನಿಸ್ಬಿಡ್ತು. ಉರ್ದು ಹೆಂಗೆ ಬರೆದಿರ್ತಾರೆ ನೀವು ನೋಡಿರ್ತೀರಲ್ವಾ? ಓಕೆ, ಹಾಗಾಗಿ ಉರ್ದು ಕ್ಯಾಲಿಗ್ರಫಿಯಲ್ಲಿ ಇವರು ತುಂಬ ಚೆನ್ನಾಗಿದ್ದರಿಂದ ಅವ್ರಿಗೆ ಸ್ಕೆಚ್ ಮಾಡೋದು ತುಂಬ ಕಷ್ಟ ಅನ್ನಿಸ್ಲೇ ಇಲ್ಲ. ಈಸಿಯಾಗಿ ಚಿತ್ರಗಳನ್ನು ಬರಿತಾ ಇದ್ರು. ಓಕೆನಾ? ನೋಡಿ, ಹೌಎವರ್ ಹಿಸ್ ಫಾದರ್ ವಾಸ್ ನಾಟ್ ಅಮ್ಯೂಸ್ಡ್ ಮೀನ್ಸ್ ಪ್ಲೀಸೆಂಟ್ ಅಂದರೆ ಸಂತೋಷ. ಹಿಸ್ ಫಾದರ್ ವಾಸ್ ನಾಟ್ ಪ್ಲೀಸ್ಡ್. ಅವ್ರ ತಂದೆಗೆ ಒಂದು ಚಿತ್ರ ಬಿಡೋದು ಇಷ್ಟ ಇರಲಿಲ್ಲ, ಸಂತೋಷ ಆಗ್ತಿರಲಿಲ್ಲ. ಈ ಟುಕ್ ಅವೇ ಆಲ್ ದ ನೋಟ್ಬುಕ್ ಈ ಹ್ಯಾಡ್ ಡ್ರಾನ್ ಆನ್. ಅವ್ರ ಚಿತ್ರ ಬರೆದಿರೋದನ್ನೆಲ್ಲ ತೆಗೆದುಹಾಕ್ಬಿಡ್ತಾರೆ. ಯಾಕೆಂದರೆ ಅವ್ರ ತಂದೆಗೆ ಡ್ರಾಯಿಂಗ್ ಮಾಡೋದು ಇಷ್ಟ ಇರಲಿಲ್ಲ. ದಿಸ್ ಈಸ್ ಆ್ಯನ್ ಐಡಲ್ ಪಾಸ್ಟ್ ಟೈಮ್. ಇದು ಒಂದು ಐಡಲ್ ಮೀನ್ಸ್ ಯೂಸ್ಲೆಸ್. ಇದೊಂದು ಯೂಸ್ಲೆಸ್, ನೀನು ಇದು ಚಿತ್ರ ಬಿಡಿಸೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಅವ್ರ ತಂದೆ ಹೇಳ್ತಾರೆ. ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಡ್ಜ್ ಈ ಸೆಡ್ ಟು ಹಿಸ್ ಸನ್. ಹಾಗಾದರೆ ಏನು ಮಾಡಬೇಕು ಸತೀಶ್ ಅಂತ ಹೇಳ್ತಿದ್ದಾರೆ? ಯು ವುಡ್ ಟು ರೀಡ್. ನೀನು ಓದೋದ್ರಿಂದ ಏನಾಗುತ್ತೆ? ಯು ಗೆಟ್ ಸಮ್ ನಾಲೆಡ್ಜ್. ಇದರಿಂದ ನಿನಗೆ ಜ್ಞಾನ ಬೆಳೆಯುತ್ತೆ, ಅದರಿಂದ ಉಪಯೋಗ ಆಗುತ್ತೆ ಹೊರತಾಗಿ ಈ ಥರ ಚಿತ್ರ ಎಲ್ಲ ಬಿಡಿಸಿದ್ರೆ ಏನು ಉಪಯೋಗ ಇಲ್ಲ ಅಂತೇಳಿ ಅವ್ರ ತಂದೆ ಬೈತಾ ಇದ್ದಾರೆ. ಅವರಿಗೆ ಸಂತೋಷ ಆಗಿಲ್ಲ ಅವ್ರ ಮಗ ಚಿತ್ರ ಬರೆದಿದ್ದು ನೋಡಿಬಿಟ್ಟು. ಓಕೆನಾ? ಟುಡೇ ಐ ಸ್ಟಾಪ್ ಹಿಯರ್. ಲೆಟ್ಸ್ ಕಂಟಿನ್ಯೂ ದ ಲೆಸನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಟುಡೇಸ್ ಹೋಮ್ವರ್ಕ್. ಮೈ ಸನ್ ಈಸ್ ನಾಟ್ ಡಮ್ ಸರ್. ನೋಡಿ, ಎಕ್ಸ್ಟ್ರಾಕ್ಟ್ ಕ್ವಶನ್ ಇದೆ ಇಲ್ಲಿ. ಮೈ ಸನ್ ಈಸ್ ನಾಟ್ ಡಮ್ ಸರ್. ಕ್ವಶನ್ ನಂಬರ್ ಎ, ಹೂಸ್ ವರ್ಡ್ಸ್ ಆರ್ ದೀಸ್? ಕ್ವಶನ್ ನಂಬರ್ ಬಿ, ಇಯರ್ ಸನ್ ರೆಫರ್ಸ್ ಟು ಹೂಮ್ ಅಲ್ವಾ? ಸನ್ ಅಂದರೆ ಯಾರಿಲ್ಲಿ? ನೆಕ್ಸ್ಟ್ ಸಿ, ವೈ ಡಿಡ್ ಈ ಸೇ ಸೋ? ಯಾಕೆ ಈ ಥರ ಹೇಳ್ತಿದ್ದಾರೆ? ಮೈ ಸನ್ ಈಸ್ ನಾಟ್ ಡಮ್ ಸರ್ ಅಂತ ಯಾಕೆ ಹೇಳ್ತಿದ್ದಾರೆ? ವೈ ಡಿಡ್ ಈ ಸೇ ಸೋ? ಓಕೆ, ಎಲ್ಲರೂ ಕೂಡ ಈ ಕ್ವಶನ್ಗೆ ಆನ್ಸರ್ ಮಾಡಿ. ಓಕೆ.